ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸರ್ಕಾರದ ಖಾತ್ರಿ ಯೋಜನೆಗಳಲ್ಲಿ ಒಂದಾದಂಥ ಗೃಹಜ್ಯೋತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಈಗ ಸಂಪೂರ್ಣವಾಗಿ ಚೇಂಜ್ ಆಗಿದೆ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಒಂದು ಆರ್.ಕೆ. ಕೆಂಬಾವಿ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿಲ್ಲಪ್ಪ ಅಂತಂದ್ರೆ ಸೊ ಗೂಗಲ್ ಅಲ್ಲಿ ಹೋಗಿ ನೀವು rkkenbavi.com ಅಂತ ಸರ್ಚ್ ಕೊಡಿ. ನಾ ಯಾವ ರೀತಿಯಾಗಿ ಟೈಪ್ ಮಾಡ್ತಾ ಇದ್ದೀನಿ ನೀವು ಅದೇ ರೀತಿಯಾಗಿ ಟೈಪ್ ಮಾಡಿ rkkenbavi.com ಅಥವಾ www.rkkenbavi.com ಅಂತ ಸರ್ಚ್ ಕೊಟ್ಟಾಗ ನಮ್ಮ ಒಂದು ಮೊದಲನೇ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇರಬೇಕು rkkenbavi.com ಅಂತ. ಸೊ ಈ ರೀತಿ ಒಂದು ವೆಬ್ಸೈಟ್ ಅಲ್ಲಿ ಬಂದು ನಿಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ಗೃಹಜ್ಯೋತಿ ಯೋಜನೆ ಅಪ್ಲಿಕೇಶನ್ ಅಲ್ಲಿ ಏನ್ ಚೇಂಜ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಈಗ ಗೃಹಜ್ಯೋತಿ ಯೋಜನೆಯಲ್ಲಿ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಮೊದಲನೇದು ಚೇಂಜ್ ಏನಪ್ಪಾ ಅಂತಂದ್ರೆ ಈಗ OTP ಇಲ್ಲದೆ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇದೆ. ನೀವು ಯಾವುದೇ OTP ಹಾಕದೇನೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಕನೆಕ್ಷನ್ ID ಮತ್ತೆ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿದ್ರೆ ಸಾಕು, ಡೈರೆಕ್ಟ್ ಆಗಿ ಸಬ್ಮಿಟ್ ಆಗ್ತದೆ. ಇದು ಒಂದು ಚೇಂಜ್. ಇನ್ನೊಂದು ಇದೇ ಒಂದು ಗೌರ್ಮೆಂಟ್ ಆಫೀಸಿಯಲ್ ವೆಬ್ಸೈಟ್ ಸೇವಾ ಸಿಂಧು gs.karnataka.gov.in ಅಂತ ಈ ಒಂದು ವೆಬ್ಸೈಟ್ಗೆ ಬಂದಾಗ ಮೊದಲು ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಬರ್ತಾ ಇರಲಿಲ್ಲ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಈ ರೀತಿ ಒಂದು ಹೊಸ ಒಂದು ಲಿಂಕ್ ಅನ್ನು ಬಿಡುಗಡೆ ಬರ್ತಾ ಇದೆ. ಮೊದಲು ಯಾವ ರೀತಿ ಬರ್ತಾ ಇತ್ತಪ್ಪ ಅಂತಂದ್ರೆ ನಮಗೆ ಈ ರೀತಿಯಾಗಿ ಬರ್ತಾ ಇತ್ತು. ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರ್ತಾ ಇತ್ತು ಮೊದಲು. ಸೊ ಈಗ ಅದು ಚೇಂಜ್ ಆಗಿದೆ ಕಂಪ್ಲೀಟ್ಲಿ. ಈಗ ಚೇಂಜ್ ಆಗಿ ಈ ರೀತಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಅಗ್ರಿನ ಕ್ಲಿಕ್ ಮಾಡ್ಕೊಂಡು ಕ್ಯಾಪ್ಷನ್ ಹಾಕಿ ನೆಕ್ಸ್ಟ್ ಇನ್ನೊಂದು ಅಗ್ರಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿ ಆಮೇಲೆ ನಿಮ್ಮ ಒಂದು ಸಬ್ಮಿಟ್ ಕೊಟ್ಟಾಗ ಈ ರೀತಿ ನೆಕ್ಸ್ಟ್ ಬರುತ್ತೆ. ಇಲ್ಲಿ ನೀವು ಯಾವ ಎಸ್ಕಾಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅದಾದ್ಮೇಲೆ ಅಕೌಂಟ್ ಐಡಿನ ಹಾಕಿ ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಆಕ್ಯುಪೆನ್ಸಿ ಅಥವಾ ನಿವಾಸಿನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಅಕ್ನಾಲೆಜ್ಮೆಂಟ್ ಕಾಪಿ ಬರ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಸರ್ವರ್ ಡೌನ್ ಇಲ್ಲ ಮತ್ತೆ OTP ಕೇಳ್ತಾ ಇಲ್ಲ. ಇದೇ ಒಂದು ಬಿಗ್ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಮೊದಲು ಈ ಒಂದು ಏನು ವೆಬ್ಸೈಟ್ ಅಲ್ಲಿ ಅಥವಾ ಈ ಒಂದು ಲಿಂಕ್ ಮೂಲಕ ಇಲ್ಲಿ ಬಹಳಷ್ಟು ಕಷ್ಟನ ಆಗ್ತಾ ಇತ್ತು. ಇಲ್ಲಿ ಬೇಗ ನಿಮ್ಮ ಒಂದು ಎಸ್ಕಾಮ್ ನ ಅಕೌಂಟ್ ಡೀಟೇಲ್ಸ್ ಬರ್ತಾ ಇರಲಿಲ್ಲ, ಆಮೇಲೆ OTP ಎಲ್ಲ ಕೇಳ್ತಾ ಇತ್ತು. ಸದ್ಯಕ್ಕೆ ಇದು ಚೇಂಜ್ ಆಗಿ ಈ ರೀತಿ ಬದಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು, ನಾನು ನಿಮಗೆ ಲೈವ್ ಆಗಿ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ಏನು ಇಲ್ಲ, ನೀವು 10 ಸರಿ ಕ್ಲಿಕ್ ಮಾಡಿದ್ರು ಕೂಡ ಅದೇ ಬರ್ತಾ ಇದೆ. ಇದು ಮೊಬೈಲ್ ಅಲ್ಲೂ ಕೂಡ ಬರ್ತಾ ಇರಬಹುದು ಅಥವಾ ಲ್ಯಾಪ್ಟಾಪ್ ಅಲ್ಲಿ ಕೂಡ ಬರ್ತಾ ಇರಬಹುದು. ಸೊ ನೀವು ನೋಡ್ತಿರ್ಬೋದು ಲೈವ್ ಪ್ರೂಫ್ ಇದೆ. 8:30 ಟೈಮ್ ಇವತ್ತು 26ನೇ ತಾರೀಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಹೊಸ ಲಿಂಕ್ ಎಲ್ಲ ಇದೇ ಒಂದು ಹೊಸ ವೆಬ್ಸೈಟ್ ಅನ್ನೇ ಬರ್ತಾ ಇದೆ. ಇಲ್ಲಿ ಡೈರೆಕ್ಟ್ ಆಗಿ ನೀವು ಯಾವುದೇ OTP ಇಲ್ಲದೆ ಅಪ್ಲಿಕೇಶನ್ ಹಾಕಬಹುದು ಫ್ರೆಂಡ್ಸ್. ಸೊ ಈ ರೀತಿ ಒಂದು ಇನ್ಫಾರ್ಮೇಶನ್ ಇತ್ತು. ನೀವು ಯಾವುದೇ OTP ಇಲ್ಲದೆ ಅರ್ಜಿ ಹಾಕಿದ್ರೆ ಏನು ತೊಂದರೆ ಇಲ್ಲ. ಸೊ ಬಹಳಷ್ಟು ಜನ ಕೇಳ್ತಾ ಇದ್ರು ಈ ರೀತಿ OTP ಇಲ್ಲದೆ ನಮ್ಮ ಅಪ್ಲಿಕೇಶನ್ ಆಗ್ತಿದೆ, ಅದು ರಿಯಲ್ ಏನು ಅಂತ. ಸೊ ಅದಕ್ಕೆ ಇರಲಿ ಅಂತ ಇದೊಂದು ವಿಡಿಯೋ ಮಾಡಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.